ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು 5ನೇ ದಿನ. ನನ್ನ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಕೂಡ ನೋಡೋಣ. ಹಾಗೆಯೇ ನನ್ನ ಡೈಲಿ ರೆಸಿಪೀಸ್ ಸ್ಟಾರ್ಟ್ ಆಗೋವಂಥದ್ದು. ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರಿಂದ ಚಿಯಾ ಸೀಡು, ಅದಾದ ಮೇಲೆ ಹೆಲ್ತಿ ಡ್ರಿಂಕ್ನ ನಾನು ಡೈಲಿ ಕುಡಿತೀನಿ. ಅದರಲ್ಲಿ ಇವತ್ತಿನ ಹೆಲ್ತಿ ಡ್ರಿಂಕ್ ಬಂದು ನಾನು ಪಾಲಕ್ ಜ್ಯೂಸ್ನ ಕುಡಿತಾ ಇದ್ದೀನಿ. ಪಾಲಕ್ ಸೊಪ್ಪಿನ ಜ್ಯೂಸ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ ಇದರಲ್ಲಿ. ಯಾವುದೂ ನಾನು ವೀಡಿಯೋಸ್ನ ಸ್ಕಿಪ್ ಮಾಡಿಲ್ಲ. ನಾನು ಫುಲ್ ಕ್ಲಾರಿಟಿ ಕೊಡಬೇಕು ಅಂತ ನಿನ್ನೆ ನನ್ನ ಪಾಪ ವ್ಯೂವರ್ಸು ಕೇಳಿದರು. ನೀವು ಏನು ಮಾಡ್ತೀರಾ ಅದನ್ನು ಇಂಗ್ರೀಡಿಯೆಂಟ್ಸ್ ಕೂಡ ಹೇಳಿ, ಯಾವ ಲಂಚ್ ಮಾಡ್ತೀರಾ, ಯಾವ ತಿಂಡಿ ಮಾಡ್ತೀರಾ, ಏನೇನು ಮಾಡ್ಕೋತೀರಾ ವೆಯ್ಟ್ ಲಾಸ್ ರೆಸಿಪಿಗಳು, ಅದರದ್ದು ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ, ಏನೇನು ಹಾಕೋತೀರಾ ಅನ್ನೋದನ್ನು ಹೇಳಿ ಅಂತ ಹೇಳಿದರೆ, ಹೌದು ನಾನು ಮಾಮೂಲಿ ಅಂತ ತೋರಿಸ್ತಾ ಇದ್ದೆ, ಇದನ್ನು ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ, ಹೇಳೋದೇನು ಬೇಕಾಗಿಲ್ಲ ಅನಿಸುತ್ತೆ. ಅಂದರೆ ನೀವು ಮಾಡೋವಂಥದ್ದೇ ನಾನು ಮಾಡ್ಕೊಳ್ಳೋದಲ್ವ, ಸಪ್ರೇಟ್ ರೆಸಿಪಿಗಳು ಆ ಥರ ಏನೂ ಮಾಡಲ್ಲ. ಹಾಗಾಗಿ ನಾನು ಹೇಳ್ತಾ ಇರಲಿಲ್ಲ ಅಷ್ಟೇ. ಓಕೆ, ನಾನು ಇನ್ನು ಡೈಲಿ ಎಲ್ಲ ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕೋತೀನಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಪಾಲಕ್ ಜ್ಯೂಸ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರನೇ ಪಾಲಕ್ ಸೊಪ್ಪನ್ನ ನಾನು ಹಾಗೆಯೇ ತೊಳೆದು ಎಲ್ಲ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆಯೇ ತೊಳೆದ ತಕ್ಷಣ ನಾನು ಜ್ಯೂಸ್ಗೆ ಹಾಕಲ್ಲ. ಅದನ್ನು ಕುದಿಯೋಂಥ ನೀರಿಗೆ, ಬಿಸಿನೀರಿಗೆ ಹಾಕಿ ಒಂದು 1 ಮಿನಿಟ್ ಅಥವಾ 2 ಮಿನಿಟ್ಸ್ ಅದನ್ನು ಸ್ವಲ್ಪ ಬೇಯಿಸ್ಕೊತೀನಿ ಅಷ್ಟೇ. ಬೇಯಿಸ್ಕೊಂಡು ತೆಗೆದು ಅದು ತಣ್ಣಗಾದ ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಹಾಕೋತೀನಿ. ಶುಂಠಿ ಜೊತೆಗೆ ಪಾಲಕ್ ಸೊಪ್ಪು, ಬೇಯಿಸಿದಂತಹ ಪಾಲಕ್ ಸೊಪ್ಪು ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಜೊತೆಗೆ ಪೆಪ್ಪರು 2-3 ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೋತೀನಿ. ಜ್ಯೂಸರ್ ಗ್ರೈಂಡಲ್ಲಿ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಜ್ಯೂಸ್ ಎಲ್ಲ ಸೊಪ್ಪೆಲ್ಲ ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ನಿಂಬೆ ಹಣ್ಣ ಹಾಕೋತೀನಿ. ಇದಿಷ್ಟು ನನ್ನ ಜ್ಯೂಸ್ ಆಗಿರುತ್ತೆ, ಅಂದರೆ ಪಾಲಕ್ ಜ್ಯೂಸ್ ಆಗಿರುತ್ತೆ. ಯಾಕೆ ನಾನು ಈ ಥರ ಹಸಿ ಜ್ಯೂಸ್ನ ಮಾಡ್ಕೊಳ್ಳಲ್ಲ ಅಂದರೆ, ಅದೇನು ನನಗೆ ಆ ಥರ ಇಷ್ಟ ಆಗಲ್ಲ. ಯಾಕೆಂದರೆ ಸೊಪ್ಪಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಪಾಲಕ್ ಸೊಪ್ಪಲ್ಲಿ ತುಂಬಾ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದನ್ನು ಹಾಗೆ ತೊಳೆದು ಗ್ರೈಂಡ್ ಮಾಡಿ ನಾವು ಹಾಗೆ ಕುಡಿಯೋದ್ರಿಂದ ಸ್ವಲ್ಪ ಡಿಫಾಲ್ಟ್ ಆಗ್ಬೋದು ನಮಗೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಕುದಿಯೋ ನೀರಿಗೆ ಅದನ್ನು ಹಾಕಿ ಒಂದು 1 ಮಿನಿಟ್ ಆದರೂ ಬಿಡ್ತೀನಿ. 1 ಮಿನಿಟ್ ಏನು ಬೇಕಾಗಿಲ್ಲ, ಸ್ವಲ್ಪ ಟೈಮ್ ಬಿಡ್ತೀನಿ. ಯಾವುದೇ ಬ್ಯಾಕ್ಟೀರಿಯಾಗಳಿದ್ರು ಅಲ್ಲಿ ರಿಮೂವ್ ಆಗುತ್ತೆ ಅಂತ. ಅದಾದಮೇಲೆ ನಾನು ಗ್ರೈಂಡ್ ಮಾಡ್ಕೋತೀನಿ. ನೀವು ಕೂಡ ಡೈರೆಕ್ಟಾಗಿ ಸೊಪ್ಪನ್ನ ಈ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ಜಾಸ್ತಿನೇ ನಮಗೆ ಗೊತ್ತಿಲ್ಲದೆ ಇರೋ ಥರ ಗ್ರೀನ್ ಆಗಿರೋಂತಹ ಹುಳಗಳೇ ಇರ್ತವೆ. ಅಬ್ಸರ್ವ್ ಮಾಡಿ ಸೊಪ್ಪನ್ನ ಸೋಸ್ಕೊಳ್ಳುವಾಗಲೂ ಅಷ್ಟೇ ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ಆದಷ್ಟು ನೋಡಿಕೊಂಡು ಸೊಪ್ಪು ಸೋಸ್ಕೊಳ್ಳಿ. ಏಕೆಂದರೆ ನಮಗೆ ಗೊತ್ತೇ ಆಗಲ್ಲ, ಅಷ್ಟು ಗ್ರೀನ್ ಸೊಪ್ಪಿನ ಕಲರೇ ಇರೋವಂತಹ ಹುಳಗಳು ಇರೋದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ಈ ಥರ ಮಾಡ್ಕೋತೀನಿ. ಇದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹಕ್ಕಿಂತ ತುಂಬಾ ಒಳ್ಳೆಯದು. ಅದರಲ್ಲೂ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಒಳ್ಳೆಯದು. ಇದು ವೆಯ್ಟ್ ಲಾಸ್ ರೆಸಿಪಿ ಅಂತ ನಾನು ಹೇಳಲ್ಲ, ವೆಯ್ಟ್ ಲಾಸ್ ಜ್ಯೂಸು ಅಂತ ನಾನು ಹೇಳಲ್ಲ. ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಹೇರ್ಗೆ, ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಐರನ್ ಕಂಟೆಂಟ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಡೈಲಿ ಅಂತ ಅಲ್ಲ, ವಾರಕ್ಕೆ 2 ಟೈಮ್ಸ್ ಆದರೂ 1 ಟೈಮ್ ಆದರೂ ಈ ಥರ ಜ್ಯೂಸ್ನ ತೊಗೊಳ್ಳಿ. ತುಂಬಾ ಹೆಲ್ದಿ. ಇದು ಜ್ಯೂಸ್ ಬೇಡ ಅಂದರೆ ನೀವು ಅದೇ ರೀತಿ ನಾನು ಹೇಳಿದ್ನಲ್ಲ, ಬಿಸಿನೀರಿಗೆ ಹಾಕಿ 1 ಮಿನಿಟ್ ಬೇಯಿಸ್ಕೊಂಡು ಹಾಗೆಯೇ ಕೂಡ ನೀವು ತಿಂಡಿ ಮಾಡ್ತಾ ಇರ್ತೀರಲ್ವ, ಅದ್ರ ಜೊತೆಗೆ ಕೂಡ ಸೈಡ್ಸ್ ಆಗಿ ಇದನ್ನು ಸಲಾಡ್ಸ್ ಆಗಿ ಇದನ್ನು ತಗೋಬೋದು. ಈ ಥರನೂ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಲೆಮನ್ ರೈಸು. ಮಕ್ಕಳು ಕೇಳಿದರು, ಅಮ್ಮ ಚಿತ್ರಾನ್ನ ಮಾಡಿ ತುಂಬ ದಿನ ಆಯಿತು ಮಾಡಮ್ಮ ಅಂತ. ಅದಕ್ಕೋಸ್ಕರ ಅವರಿಗೆ ಲೆಮನ್ ರೈಸ್ ಮಾಡ್ತಾ ಇದ್ದೀನಿ. ಲೆಮನ್ ರೈಸ್ಗೆ ಬೇಕಾಗುವಂತಹ ಸಾಮಗ್ರಿಗಳು, ಇಂಗ್ರೀಡಿಯೆಂಟ್ಸ್ ನಿಮಗೆ ಗೊತ್ತೇ ಇರುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ ಅಂತ ಅನ್ಕೋತೀನಿ ನಾನು. ಏಕೆಂದರೆ ಲೆಮನ್ ರೈಸ್, ಚಿತ್ರಾನ್ನ ಅನ್ನೋದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಅದಕ್ಕೋಸ್ಕರ ಇದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡಲ್ಲ, ನೀವೇ ನೋಡಿ. ಬಟ್ 1 ಬೈ 1 ಎಲ್ಲ ತೋರಿಸಿದ್ದೀನಿ ಇದರಲ್ಲಿ, ಯಾವ್ಯಾವ ರೀತಿ ಮಾಡ್ತೀನಿ ಅಂತ. ಯಾವುದನ್ನೂ ಕೂಡ ಸ್ಕಿಪ್ ಮಾಡಿಲ್ಲ. ಹಾಗಾಗಿ ಇದನ್ನು ಎಕ್ಸ್ಪ್ಲೈನ್ ಏನು ಮಾಡ್ತಾ ಇಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾನು ಹೇಳಬೇಕಾಗಿರೋದು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಲ್ಲದೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದೀರಾ. ಬಾಯಿ ತುಂಬ ಸಿಸ್ಟರ್ ಅಂತ ಕರಿತಿದ್ದೀರಾ. ಸಿಸ್ಟರ್, ನೀವು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮೋಟಿವೇಟ್ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ವೆಯ್ಟ್ ಲಾಸ್ ಮಾಡಬೇಕು ಅನಿಸುತ್ತೆ ನಿಮ್ಮ ವೀಡಿಯೋಸ್ನ ನೋಡಿ ಅಂತ ಎಲ್ಲ. ಆಮೇಲೆ ಸೂಪರಾಗಿ ಸ್ಪೀಚ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕಮೆಂಟ್ಸ್ ಹಾಕಿದ್ದೀರಾ. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ಇಷ್ಟು ನನಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ಅನ್ನೋದೇ ಒಂದು ತುಂಬಾ ಖುಷಿ ಆಯಿತು ನನಗೆ. ಇದಕ್ಕಿಂತ ಇನ್ನೇನು ಬೇಕಲ್ವಾ? ನಮ್ಮ ಒಂದು ಒಳ್ಳೆತನ ನಾವು ಮಾಡೋದ್ರ ಜೊತೆಗೆ ನಿಮಗೂ ಒಂದು ಹೆಲ್ಪ್ ಆಗುತ್ತೆ, ನಮ್ಮ ಒಂದು ಒಳ್ಳೆತನದಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಇದಕ್ಕಿಂತ ನಮಗೆ ಬೇರೆ ಯಾವುದೂ ಬೇಕಿಲ್ಲ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ. ನನ್ನ ವೀಡಿಯೋಸ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಲೈಕ್
ಕೂಡ ತುಂಬ ಜನ ನೋಡ್ತಿದ್ದೀರಾ, ಬಟ್ ಲೈಕ್ ತುಂಬ ಜನ ಕೊಡ್ತಾ ಇಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಮರ್ತೋಗ್ತೀರಾ ಅನಿಸುತ್ತೆ, ವಿಡಿಯೋಸ್ ನೋಡುವಾಗ ಲೈಕ್ ಮಾಡೋದನ್ನು ಮರ್ತೋಗ್ತೀರಾ ಅನಿಸುತ್ತೆ. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಅವರು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ನನ್ನ ಹತ್ರ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ, ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿಲಿ ಚಿತ್ರಾನ್ನ, ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿನ ಸಲಾಡ್ಸ್ ಆಗಿ ತೊಗೊಂಡಿದ್ದೀನಿ. ಇನ್ನು ಪ್ರೋಟೀನ್ ಮಾರ್ನಿಂಗ್ ಟಿಫನಲ್ಲಿ ಯಾವಾಗಲೂ ಪ್ರೋಟೀನ್ ಇರಬೇಕು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಬರ್ತೀನಿ. ಯಾಕೆ ಅಂದರೆ ಅದನ್ನು ಯಾರೂ ಮರಿಬಾರ್ದು. ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇರೋರು ಕೂಡ ಮರಿಬಾರ್ದು. ನನ್ನ ವ್ಯೂವರ್ಸ್, ಡೈಲಿ ನೋಡುವಂಥ ನನ್ನ ಸಬ್ಸ್ಕ್ರೈಬರ್ಸು ಕೂಡ ಮರ್ತ್ಕೋಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಬೆಳಗ್ಗೆ ತಿಂಡಿಲಿ ಆಲ್ಮೋಸ್ಟ್ ಯಾವತ್ತೂ ಪ್ರೋಟೀನ್ ಇರಲೇಬೇಕು. ಅದಕ್ಕೋಸ್ಕರ ಚಿಕನ್ ಫ್ರೈ ಕೂಡ ಮಾಡ್ಕೊಂಡಿದ್ದೆ, ಚಿತ್ರಾನ್ನ, ಅದ್ರ ಜೊತೆಗೆ ಸೌತೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಚಿಕನ್ 3 ಪೀಸ್ 4 ಪೀಸ್ ಚಿಕನ್ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆ ಇನ್ನೊಂದು ವಿಚಾರನ ಶೇರ್ ಮಾಡಲೇಬೇಕು. ನಿನ್ನೆ ಫೆಬ್ರವರಿ 3 ಅಲ್ವಾ, ನಮ್ಮ ಮನೆ ಗೃಹ ಪ್ರವೇಶ ಆಗಿ 1 ಇಯರ್ ಕಂಪ್ಲೀಟ್ ಆಯಿತು. ಅಂದರೆ ನನ್ನ ಕನಸಿನ ಮನೆ ಇದು. ನನಗೆ ತುಂಬ ನನ್ನ ಮದುವೆ ಆದಾಗಿಂದನೂ ಒಂದು ಕನಸಿತ್ತು, ನಮ್ಮದು ಅಂತ ಒಂದು ಸ್ವಂತ ಮನೆ ಇರಬೇಕು ಅಂತ. ಅದು ಕೂಡ ಕಂಪ್ಲೀಟಾಗಿ 1 ಇಯರ್ ಆಯಿತು. ಅದು ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತು. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಕೂಡ ಇಷ್ಟ ಆಯಿತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೆಮೊರೇಬಲ್ ಇರಲಿ, ನನ್ನ ಮಕ್ಕಳಿಗೂ ಒಂದು ಖುಷಿ ಇರುತ್ತೆ, ನಮಗೂ ಒಂದು ಖುಷಿ ಇರುತ್ತೆ. 1 ವರ್ಷ ಕಂಪ್ಲೀಟ್ ಆಗಿದೆಯಲ್ವಾ ಅಂತ ಅದೊಂದು ಗುಡಿಸ್ಲೇ ಆಗಲಿ, ಆಯಿತಾ, ಅನ್ನೋ ಒಂದು ನನ್ನ ಮನೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಒಂದು ಚಿಕ್ಕ ಗೂಡೆ ಆಗಲಿ, ಆ ಒಂದು ಮನೆ ಅನ್ನೋದೊಂದು ಸ್ವಂತ ಮನೆ ಅನ್ನೋದು ಎಲ್ರಿಗೂ ಕನಸಿದ್ದೇ ಇರುತ್ತೆ. ನನಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕನಸು ಅನ್ನೋದು ಇದ್ದೇ ಇರುತ್ತೆ. ಅದು ನನಗೆ ನೆರವೇರಿದೆ. ಕಳೆದ ವರ್ಷ 1 ಇಯರ್ ಆಯ್ತಷ್ಟೇ, 1 ವರ್ಷ ಆಯಿತು. ಇಲ್ಲಿವರೆಗೂ ಸ್ವಂತ ಮನೆ ಅಂತ ನಾವು ಮೈಸೂರಲ್ಲಿ ಮಾಡ್ಕೊಂಡಿರಲಿಲ್ಲ. ಅದಾದಮೇಲೆ ಕಷ್ಟಪಟ್ಟು ಹೇಗೋ ಹಾಕೋ ನಮ್ಮ ಮನೆಯವರು ಪಾಪ ಕಷ್ಟಪಟ್ಟು ಮನೆ ಮಾಡಿದ್ದಾರೆ. ಎಲ್ಲದಕ್ಕೂ ಅವರೇನೆ ಮುಂದಾಳತ್ವ ನಿಂತ್ಕೊಂಡು ಮಾಡಿರೋದು. ಹೇಗೋ ಮನೆ ಅಂತ ಒಂದು ಚಿಕ್ಕ ಗೂಡನ್ನ ಮಾಡ್ಕೊಂಡಿದ್ವಿ. ಅದು 1 ವರ್ಷ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ಸೆಲೆಬ್ರೇಟ್ ಕೂಡ ನಿನ್ನೆ ಮಾಡ್ಕೊಂಡ್ವಿ. ಒಂದು ಚಿಕ್ಕದಾಗಿ ಒಂದು ಅರ್ಧ kg ಕೇಕ್ ತರಿಸಿ, ಮಕ್ಳಿಗೊಂದು ಖುಷಿ ಇರುತ್ತೆ, ಅದಲ್ಲದೆ ಒಂದು ಮೆಮೊರೇಬಲ್ ಇರುತ್ತೆ ಅನ್ನೋದಕ್ಕೋಸ್ಕರ ಅರ್ಧ kg ಕೇಕ್ನ ತಗೊಂಬಂದು ಕಟ್ ಮಾಡಿ ಎಲ್ಲರೂ ಮನೆಯವರೇ, ನಾವೇ ಅಷ್ಟೇ, ನಾನು, ನಮ್ಮ ಯಜಮಾನ್ರು, ಮಕ್ಕಳು ನಾವೇ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿ ಅನ್ನಿಸ್ತು. ಹಾಗೆಯೇ ನಮ್ಮನೆ ವೀಡಿಯೋಸು ಹೋಮ್ ಟೂರ್ ಕೂಡ ಮಾಡಿದ್ದೀನಿ, ಹಾಗೆ ಕಿಚನ್ ಟೂರ್ ಕೂಡ ಮಾಡಿದ್ದೀನಿ. ಕಿಚನ್ ಟೂರು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ನಿಮಗೆ ಯಾರಿಗಾದರೂ ಹೊಸ ಮನೆ ಮಾಡ್ತಿದ್ದೀರಾ ಅಂತ ಇದ್ದರೆ, ಮುಂದೆ ಏನಾದರೂ ಫ್ಯೂಚರಲ್ಲಿ ಮನೆ ಮಾಡಬೇಕು ಅನ್ನೋದಿದ್ದರೆ, ನಾನು ಯಾವ್ಯಾವ ರೀತಿ ಮೆಟೀರಿಯಲ್ಸ್ನ ಹಾಕಿಸ್ಕೊಂಡಿದ್ದೀನಿ, ನಾನಂತೂ ತುಂಬಾ ಸರ್ಚ್ ಮಾಡಿ ಯಾವ ವುಡ್ ಒಳ್ಳೆಯದು, ಎಲ್ಲ ವುಡ್ ವರ್ಕ್ ಎಲ್ಲ ಮಾಡಿಸ್ತೀವಲ್ವ ಅಡುಗೆ ಮನೆಗೆ, ಅದರಲ್ಲಿ ಯಾವ ವುಡ್ ಒಳ್ಳೆಯದು, ಯಾವುದನ್ನು ಹಾಕಿಸ್ಬೇಕು, ಯಾವುದನ್ನು ಹಾಕಿಸ್ಬಾರ್ದು, ಹಾಗೆ ಕಲರ್ ಕಾಂಬಿನೇಷನ್ ಹೇಗಿರಬೇಕು, ಪ್ರತಿಯೊಂದು ನೋಡಿ, ಲಾಂಗ್ ಯೂನಿಟ್ ಯಾವ ಥರ ಇರಬೇಕು ಎಲ್ಲನೂ ನೋಡೇ ನಾನು ಹಾಕಿಸ್ಕೊಂಡಿರೋದು. ಆ ಥರ ಐಡಿಯಾಸ್ ನಿಮಗೇನಾದರೂ ಬೇಕು ಅಂದರೆ ನನ್ನ ಕಿಚನ್ ಟೂರ್ನ ಹೋಗಿ ನೋಡ್ಕೊಬನ್ನಿ. ಯಾಕೆಂದರೆ ನಾವು ಆಲ್ಮೋಸ್ಟ್ ನಮ್ಮಂಥ ಹೆಣ್ಮಕ್ಳು ಸ್ಪೆಂಡ್ ಮಾಡೋದು ಕಿಚನಲ್ಲೇ, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಅದು ನಾವು ಇಷ್ಟಪಡೋ ರೀತಿಯೇ ಇರಬೇಕು, ನಮಗೆ ಇಷ್ಟ ಆಗೋ ಥರನೇ ನಾವು ಮಾಡಿಸ್ಕೋಬೇಕು. ಅದೇ ರೀತಿ ನಾನು ಕೂಡ ಈ ಮನೆನ ನಾನು ಇಷ್ಟಪಡೋ ಥರನೇ, ಮನೆ ಅಂತ ಅಲ್ಲ, ಈ ಕಿಚನ್ನ ನಾನು ಮಾಡಿಸ್ಕೊಂಡಿದ್ದೀನಿ. ನಿಮಗೂ ಆ ಕಿಚನ್ ಟೂರ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹೋಗಿ ಒಂದು ಸಲ ನನ್ನ ವೀಡಿಯೋಸಲ್ಲಿ ಕಿಚನ್ ಟೂರ್ ಅನ್ನೋ ವಿಡಿಯೋ ಇದೆ, ಅದರಲ್ಲಿ ಹೋಗಿ ನೋಡ್ಕೊಬನ್ನಿ. ಯಾವ್ಯಾವ ಮೆಟೀರಿಯಲ್ಸ್ ಹಾಕಿಸ್ಕೋಬೇಕು, ಹೇಗೆ ಹಾಕಿಸ್ಕೋಬೇಕು, ಕಲರ್ ಕಾಂಬಿನೇಷನ್ ಹೇಗಿದೆ ಅನ್ನೋದು ನಿಮಗೂ ಕೂಡ ಒಂದು ಐಡಿಯಾಸ್ ಬರುತ್ತೆ. ಹೋಗಿ ಸರ್ಚ್ ಮಾಡಿ ನೋಡಿ, ಇಷ್ಟ ಇದ್ದರೆ ಹೋಗಿ ನೋಡ್ಬೋದು. ನೋಡಿ ಆಯಿತಾ, ನಿಮಗೂ ಒಂದು ಐಡಿಯಾಸ್ ಬರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಇವತ್ತಿನ ವೆಯ್ಟ್ ಬಂದು 60.30 ಇದೆ. ಅಂದರೆ ಫಸ್ಟ್ ಡೇಯಲ್ಲಿ ನಾನು ಚೆಕ್ ಮಾಡಿದಾಗ ಎಷ್ಟಿತ್ತು ಅಂದರೆ 61 ಇತ್ತು. ಇವತ್ತು 60.30 ಇದೆ. ಅಂದರೆ 5 ಡೇಸ್ಗೆ ಆಲ್ಮೋಸ್ಟ್ 3/4 kg ಕಮ್ಮಿ ಆಗಿದ್ದೀನಿ. ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗಿದೆ. 5 ಡೇಸ್ಗೆಲ್ಲ ಅರ್ಧ kg 3/4 kg ಅಂದರೆ ಅದು ಕೂಡ ತುಂಬಾ ರಿಸ್ಕ್ ಕೆಲಸನೇ. ಪರವಾಗಿಲ್ಲ, ಇಷ್ಟು ಗ್ರಾಮ್ ಕಮ್ಮಿ ಆಗಿದೆ, ಒಂದು 600 ಗ್ರಾಮ್ ಕಮ್ಮಿ ಆಗಿದೆ ಅಂದರೆ ಖುಷಿ ಪಡುವಂಥ ವಿಚಾರನೇ ಅಲ್ವಾ. ಹಾಗಾಗಿ ಈ ಥರ ಗ್ರಾಮ್ ಲೆಕ್ಕದಲ್ಲೇ ಕಮ್ಮಿ ಮಾಡ್ಕೊಂಡು ಬರೋಣ, ಏನಿಲ್ಲ, ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಬೋದು. ಇಲ್ಲಾಂದರೆ 15 ಡೇಸ್ಗೆ 2 kg ಆದರೂ ಸಣ್ಣ ಆಗ್ಬೋದು ಆರಾಮಾಗಿ. ನೀವು ಚೆನ್ನಾಗಿ ಡಯಟ್ ಮಾಡ್ತಾಯಿದ್ದೀನಿ, ಊಟ ತಿನ್ಕೊಂಡು ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೊಂಡೇ ಡಯಟ್ ಮಾಡಿಕೊಂಡು ನಾವು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿ ಇದ್ಕೊಂಡು ನಾವು ಈ ಥರ ತೋರಿಸೋಂಥ ಐಟಮಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ತಿನ್ಕೊಂಡೇ ನಾವು ಡಯಟ್ ಮಾಡ್ತಾ ಇರೋದಲ್ವಾ. ಹಾಗಾಗಿ ಇಷ್ಟು ವೆಯ್ಟ್ ಲಾಸ್ ಆಗ್ತಿದೆ ಅಂದರೆ ನಿಜವಾಗ್ಲೂ ಖುಷಿ ಪಡೋವಂಥ ವಿಚಾರ. ಅದರಲ್ಲೂ ಏನಪ್ಪ ಅಂದರೆ, ಬೆಳಗ್ಗೆ ಚೆನ್ನಾಗಿ ತಿನ್ನಿ, ಮಧ್ಯಾಹ್ನನೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ತಿನ್ನಿ, ಬಟ್ ನೈಟು ತುಂಬ ಕಡಿಮೆ ತಿನ್ನಿ. ಇದರಿಂದನೇ ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಬರೋದು. ನೈಟು ಆಲ್ಮೋಸ್ಟ್ ಆದಷ್ಟು ರೈಸ್ ತಿನ್ನೋದು, ಮುದ್ದೆ ತಿನ್ನೋದನ್ನ ಬಿಡಿ. ಅದರ ಬದಲು ಈ ಥರ ಸೊಪ್ಪಿನ ಪಲ್ಯಗಳು ಅಥವಾ ಸೂಪು, ಲೈಟಾಗಿರೋಂಥ ಲಘು ಆಹಾರ ಅಂತ, ಆ ಥರ ಲಘುವಾಗಿರೋವಂಥದ್ದನ್ನ, ಲೈಟಾಗಿರೋವಂಥ ಊಟನ ತಿನ್ನಿ ಅಷ್ಟು ನೈಟು. ಏಕೆಂದರೆ ಸೂರ್ಯ ಮುಳುಗಿದ ಮೇಲೆ ನಮ್ಮ ಡೈಜೆಷನ್ ಸಿಸ್ಟಮ್ಮು ಸರಿಯಾಗಿ ಆಗಲ್ಲ, ಡೈಜೆಸ್ಟ್ ಸರಿಯಾಗಿ ಆಗಲ್ಲ ಸೂರ್ಯ ಮುಳುಗಿದ ಮೇಲೆ. ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ, ನೈಟ್ ಊಟನ ಆಲ್ಮೋಸ್ಟ್ ಆದಷ್ಟು ರೈಸು ಮತ್ತು ಮುದ್ದೆ ಊಟ ಮಾಡ್ತೀನಿ ಅಂದರೆ ಬಿಟ್ಬಿಡಿ. ಅದನ್ನು ಗಟ್ಟಿ ಆಹಾರನ ತಿನ್ನೋಕ್ಕೆ ಹೋಗ್ಬೇಡಿ. ನಾನ್ ವೆಜ್ಜದ್ದು ನೈಟು ತಿನ್ನೋಕೆ ಹೋಗ್ಬೇಡಿ. ಅದರ ಬದಲು ಸ್ವಲ್ಪ ಲೈಟಾಗಿರೋ ಆಹಾರನ ಊಟ ಮಾಡಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಮುದ್ದೆ
ಅದಲ್ಲದೆ ಅವರೆಕಾಳು ಸೀಸನ್ ಕೂಡ ಅಲ್ವಾ, ಹಾಗಾಗಿ ಉಪ್ಸಾಂಬಾರು ಮಾಡ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ಟು ಮುದ್ದೆ ಉಪ್ಸಾರು, ಅದ್ರ ಜೊತೆಗೆ ಅವರೆಕಾಳನ್ನ ಪಲ್ಯ ಕೂಡ ಮಾಡಿದ್ದೆ. ಅದನ್ನು ಕಾಳು ಒಗ್ಗರಣೆ ಮಾಡೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ನಮ್ಮ ಲೇಡೀಸ್ ಕಡೆಗೆ ಸಾಮಾನ್ಯವಾಗಿ ಇವೆಲ್ಲ ಗೊತ್ತಿರುತ್ತೆ. ಸ್ಪೆಷಲಾಗಿ ನಾನೇನು ಮಾಡ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ನನಗೆ ಇಂಗ್ರೀಡಿಯೆಂಟ್ಸ್ ಹೇಗೆ ಹೇಳೋದು, ಇದು ಎಲ್ರಿಗೂ ಗೊತ್ತೇ ಇರುತ್ತಲ್ವ, ನಾನೇನಪ್ಪ ಹೇಳೋದು, ಏನು ಗೊತ್ತಿಲ್ಲ ಅನ್ನೋ ಥರ ಹೇಳ್ತಾರಲ್ಲ, ಇದೆಲ್ಲ ನಮಗೆ ಗೊತ್ತಿರೋ ಅಂಥದ್ದೇ ಅಂತ ನಿಮಗೂ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಹೇಳಲ್ಲ ಅಷ್ಟೇ. ನಾನು ಇನ್ನೇನು ಹೇಳಬಾರ್ದು ಅಂತ ಏನಿಲ್ಲ. ಇನ್ನು ಅವರೆಕಾಳು ಪಲ್ಯ ಅಂತೂ ಅದೇ ತೋರಿಸಿದ್ದೀನಿ. ನೀವು ಅವರೆಕಾಳು ಒಗ್ಗರಣೆ ಎಲ್ಲ ಮಾಡಿರೋದು ನಾನು ಬೇಯಿಸ್ಕೊಂಡು ಯಾವ ಥರ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಂತ ಅದನ್ನೊಂದು ಸಲ ನೋಡ್ಕೊಳ್ಳಿ ಸಾಕು. ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ, ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇಲ್ಲ ಅಂತ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಇನ್ನು ನೈಟ್ ನಾನು ಸಂಜೆ ಊಟಕ್ಕೆ ಏನು ಮಾಡ್ಕೋತಾ ಇದ್ದೀನಿ ಅಂದರೆ, ನಾನು ನೈಟ್ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಎಲ್ಲ ವಿಡಿಯೋದಲ್ಲಿ ರೈಸ್ನ ನಾನು ನೈಟು ಮುದ್ದೆ ರೈಸ್ನ ನಾನು ತೊಗೋತಾನೆ ಇಲ್ಲ. ಎಲ್ಲನೂ ಕೂಡ ಈ ಥರ ಸ್ನ್ಯಾಕ್ಸ್ ಥರನೇ, ಸಲಾಡ್ ಥರನೇ ತೊಗೋತಾ ಇದ್ದೀನಿ. 2 ಮೊಟ್ಟೆನ ತೊಗೊಂಡು ಅದನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ನೀವು ಸೊಪ್ಪುಗಳನ್ನ ಆ್ಯಡ್ ಮಾಡ್ತೀನಿ ಅಂದರೆ ಪಾಲಕ್ ಆ್ಯಡ್ ಮಾಡ್ಕೊಳ್ಳಿ, ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು, ಈರುಳ್ಳಿ, ಅದ್ರ ಜೊತೆಗೆ ಸಾಲ್ಟು, ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡು ನಾನು ಮೊಟ್ಟೆ ಆಮ್ಲೆಟ್ನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಆಯಿಲ್ ನಾನು ಮೊಟ್ಟೆ ಆಮ್ಲೆಟ್ಗೆ ದೋಸೆ ಕಲ್ಲಿಗೆ ಆಯಿಲೆಲ್ಲ ಹಾಕ್ತಾರಲ್ವ, ತುಪ್ಪ ಆಯಿಲೆಲ್ಲ ಹಾಕ್ಕೊಂಡು ಆಮೇಲೆ ಆಮ್ಲೆಟ್ ಹಾಕ್ತಾರಲ್ವ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೈಟ್ ಊಟ ಯಾವತ್ತೂ ಲೈಟಾಗೇ ಇರಲಿ, ಹಾಗೆಯೇ ಆಯಿಲ್ ಇರೋದೇ ಬೇಡ ನೈಟ್ ಊಟದಲ್ಲಿ. ಮೊಟ್ಟೆನ ಇದು ಆಮ್ಲೆಟ್ ಎಲ್ಲ ಮಾಮೂಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಮೊಟ್ಟೆ ಆಮ್ಲೆಟ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೀವು ಏನೇನೆಲ್ಲ ಹಾಕ್ತೀರಿ ಅದನ್ನೆಲ್ಲ ಹಾಕ್ಕೊಂಡು ಖಾಲಿ ದೋಸೆ ತವಕ್ಕೆ ಈ ಮೊಟ್ಟೆ ಆಮ್ಲೆಟ್ನ ಮಾಡ್ಕೊಳ್ಳಿ. ಆಯಿಲ್ ಹಾಕೋಕ್ಕೆ ಹೋಗಬೇಡಿ ಅಥವಾ ತುಪ್ಪ ಹಾಕೋಕ್ಕೆ ಹೋಗಬೇಡಿ. ಇದು ಮೊಟ್ಟೆ ಹಾಕಿರೋದ್ರಿಂದ ಟೇಸ್ಟಾಗೇ ಇರುತ್ತೆ. ಇದನ್ನು ಆಮ್ಲೆಟ್ನ ಹಾಕ್ಕೊಂಡು ಈ ಒಂದು ಆಮ್ಲೆಟ್ ಜೊತೆಗೆ ಸ್ವಲ್ಪ ನನ್ನ ಮಧ್ಯಾಹ್ನ ಮಾಡಿದ್ದೆ ಅಲ್ವ ಉಪ್ಸಾರಿಗೆ ಅವರೆಕಾಳು ಪಲ್ಯ ಮಾಡಿದ್ದೆ ಅಲ್ವ, ಅದನ್ನೇ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಇಲ್ಲ ಅಂದರೆ ಬೇಕು ಅಂದರೆ ಕ್ಯಾರೆಟ್ ಆ್ಯಡ್ ಮಾಡೋರು ಮಾಡ್ಬೋದು. ಬಟ್ ನನಗೆ ಕ್ಯಾರೆಟ್ ಬೇಡ ಅಂತ ಅಂದ್ಕೊಂಡು ಸೌತೆಕಾಯಿ ಮಾತ್ರ ತೊಗೊಂಡಿದ್ದೀನಿ. ಸೌತೆಕಾಯಿ, ಒಂದು ಆಮ್ಲೆಟು, ಅದ್ರ ಜೊತೆಗೆ ಸ್ವಲ್ಪ ಮಧ್ಯಾಹ್ನ ಉಪ್ಸಾಂಬರಿ ಮಾಡ್ಕೊಂಡಿರೋಂಥ ಅವರೆಕಾಳು ಉಪ್ಸಾಂಬರಿ ಮಾಡ್ಕೊಂಡಿರೋಂಥ ಕಾಳು ಒಗ್ಗರಣೆ ಅದನ್ನು ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ನೈಟ್ ಊಟ ಆಗಿರುತ್ತೆ. ತುಂಬಾ ಸಿಂಪಲ್ ಇರುತ್ತೆ. ನಾನು ಯಾವತ್ತೂ ನೈಟು ಈ ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಅವತ್ತೊಂದಿನ ಬಿರಿಯಾನಿ ಒಂದು ಸ್ವಲ್ಪ ತಿಂದಿದ್ದೆ ಅನ್ನೋದು ಬಿಟ್ಟರೆ, ಇನ್ನು ನೈಟ್ ನಾನು ಯಾವಾಗಲೂ ಇದೇ ಥರ ಊಟ ತೊಗೋತಾ ಇದ್ದೀನಿ. ರೈಸ್ ಆಗಲಿ ಮುದ್ದೆ ಆಗಲಿ ತೊಗೋತಾ ಇಲ್ಲ. ನೀವು ಕೂಡ ಆಲ್ಮೋಸ್ಟ್ ನೈಟು ಊಟನ ಕಮ್ಮಿ ಮಾಡಿ. ಈ ಥರ ಸಲಾಡ್ಸ್ನ ತೊಗೊಳ್ಳಿ, ಸೂಪ್ ತೊಗೊಳ್ಳಿ, ತರಕಾರಿ ಪಲ್ಯಗಳನ್ನ ತೊಗೊಳ್ಳಿ, ಸಪ್ರೇಟಾಗಿ ಮಾಡ್ಕೊಳ್ಳಿ. ನಿಮಗೋಸ್ಕರ ಟೈಮ್ ಕೊಡಿ. ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು, ಮನೆಯವ್ರಿಗೂ ಆಗುತ್ತಲ್ಲ ಇದು, ನಿಮ್ಮೊಬ್ಬರಿಗೆ ಏನು ಮಾಡ್ಕೋತಾ ಇಲ್ಲ, ಮನೆಯವ್ರಿಗೂ ಕೂಡ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ತುಂಬಾ ವೆಯ್ಟ್ ಲಾಸ್ ಮಾಡ್ಬೋದು ನೀವು ಡಯಟ್ ಮಾಡ್ಕೊಂಡು. ನಿನ್ನೆ ನನ್ನ ವಾಕ್ ಕೂಡ ಸ್ಕಿಪ್ ಆಗಿದೆ, ವಾಕ್ ಮಾಡಿಲ್ಲ. ಆದ್ರೂ ಇವತ್ತು ರಿಸಲ್ಟ್ ಚೆನ್ನಾಗೇ ಬಂದಿದೆ. ಅಂದರೆ ನಿನ್ನೆ ವಿಡಿಯೋದಲ್ಲಿ ನನಗೆ 60.55 ಇತ್ತು, ಇವತ್ತು 60.30 ತೋರಿಸಿದೆ. ಅಂದರೆ ನಾನು ವಾಕ್ನೂ ಮಾಡಿಲ್ಲ, ಬಟ್ ನಾನು ತಿನ್ನೋ ಫುಡ್ಡಲ್ಲಿ ವೆಯ್ಟ್ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಪ್ರೋಟೀನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವುದೂ ಹೆವಿ ಆಗಿಲ್ಲ, ಆದರೂ ಕೂಡ ಕಡಿಮೆ ಬಂದಿದೆ. ಅಂದರೆ ನಾವು ತಿನ್ನೋ ಊಟದಲ್ಲೇ, ನಾನು ಅವತ್ತೇ ಹೇಳಿದೆ, ನಾವು ತಿನ್ನೋ ಊಟದಲ್ಲೇ 80% ಇರುತ್ತೆ. ಫಿಸಿಕಲಾಗಿ ನಾವು ವಾಕ್ ಮಾಡ್ತೀವಿ ಅಥವಾ ಜಿಮ್ಮಿಗೆ ಹೋಗ್ತೀವಿ ಅಥವಾ ರನ್ನಿಂಗ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ ಅಂದ್ರೂ 20% ಅಷ್ಟೇ ಇರುತ್ತೆ. ಇದು ಮಾತ್ರ 80% ನಮ್ಮ ಬಾಯಲ್ಲಿರುತ್ತೆ, ತಿನ್ನೋ ಫುಡ್ಡಲ್ಲಿರುತ್ತೆ ಅಂತ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಬರ್ತಾ ಇದ್ದೀನಿ. ಹಾಗಾಗಿ ನಮ್ಮ ಡಯಟ್ ಊಟ ಯಾವ ಥರ ಇರಬೇಕು ಅನ್ನೋದು ನಿಮಗೆ ಗೊತ್ತಿರಲಿ, ಅದರಲ್ಲಿ ಕಂಟ್ರೋಲ್ ಮಾಡಿ. ನಮ್ಮ ಡಯಟ್ ಹೆಲ್ತಿಯಾಗಿರಲಿ, ಹೊಟ್ಟೆ ತುಂಬ ಊಟ ಮಾಡಿ, ಆದರೆ ಹೆಲ್ತಿ ಊಟನೇ. ನೀವು ಕೂಡ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ವೆಯ್ಟ್ ಲಾಸ್ ಚಾಲೆಂಜನ್ನು ತೊಗೊಂಡಿದ್ರೆ ನಿಮ್ಮ ವೆಯ್ಟು ಎಷ್ಟು ಕಮ್ಮಿ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು, ವ್ಯೂವರ್ಸು 5 ಮೆಂಬರ್ಸು ನನಗೆ ವೆಯ್ಟ್ನ ಡೇ ಬೈ ಡೇ ತೋರಿಸ್ತಾ ಇದ್ದೀರಾ. ತುಂಬ ಖುಷಿಯಾಗ್ತಿದೆ ಅದನ್ನು ನೋಡಿದರೆ. ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆಯಲ್ಲ ಅಂತ ನನಗೆ ಖುಷಿಯಾಗುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋತಿದ್ದೀರಾ ಅವರು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಖುಷಿಯಾಗುತ್ತೆ. ನಾಳೆ ವಿಡಿಯೋದಲ್ಲಿ ನನಗೂ ಕೂಡ ವೆಯ್ಟ್ ಲಾಸ್ ಮಾಡಿಕೊಂಡು ಒಂದು ನಾನು ತಿನ್ನೋಂಥ ರೆಸಿಪಿನ ಶೇರ್ ಮಾಡೋಕ್ಕೂ ನನಗೆ ಖುಷಿ ಅನಿಸುತ್ತೆ. ನನಗೂ ಮೋಟಿವೇಟ್ ಆಗುತ್ತೆ. ನಿಮ್ಮ ವೆಯ್ಟ್ ಎಷ್ಟು ಲೆಸ್ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಯಿತು ಅಂದರೆ, ನನ್ನ ಹೆಲ್ತಿ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ. ಹಾಗೆಯೇ ನನ್ನ ವೀಡಿಯೋಸಲ್ಲಿ ಥ್ಯಾಂಕ್ಸ್ ಅನ್ನೋ ಬಟನ್ ಇದೆ, ಹಾಗೆಯೇ ಜಾಯಿನ್ ಅನ್ನೋ ಬಟನ್ ಇದೆ. ನಿಮ್ಗೆ ಯಾರಿಗೆಲ್ಲ ನನ್ನ ವೀಡಿಯೋಸ್ ಹೆಲ್ಪ್ಫುಲ್ ಅನ್ನಿಸ್ತಿದೆ, ಯೂಸ್ಫುಲ್ ಅನ್ನಿಸ್ತಿದೆ, ಅವರು ಥ್ಯಾಂಕ್ಸ್ ಅನ್ನೋ ಬಟನ್ಗೆ ಹೋಗಿ ಕ್ಲಿಕ್ ಮಾಡಿ ಪೇ ಮಾಡ್ಬೋದು. ಇದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಅದು ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಅನ್ನೋ ಬಟನ್ನ ಇಷ್ಟ ಮಾಡಿ ಜಾಯ್ನ್ ಆಗಬೇಕು ಅನ್ನೋದು, ಜಾಯ್ನ್ ಕೂಡ ಆಗ್ಬೋದು. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಲ್ತಿ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ.